ಕೈಲದು ಏನೋ ಅಂದ್ರೆ ಇದರ ಅರ್ಥ ಏನು, ಇಷ್ಟರೊಳಗೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು, ಹೊರ ಹಾಕಬೇಕಾಗಿತ್ತು. ಇವ್ರು ಇಂತಿಂಥವ್ರು ಇದ್ದಾರಪ್ಪ, ಎಷ್ಟು ಹೊಡೆದಾರೆ, ಈ ರೊಕ್ಕ ಹೊಡೆದಾರೆ, ಇಲ್ಲಿ ಹೊಡೆದಾರೆ, ಇನ್ನೂ ಅದು ಬರ್ತಾನೇ ಇಲ್ಲ. ಈ ಮಧ್ಯದಲ್ಲಿ ಚಂಪತ್ರಾಯ ಇದ್ದಂಥವ್ರು ಇನ್ನೂ ತಲೆಮರೆಸ್ಕೊಂಡಂತ ಅದನ್ನು ಮಾತಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಕೇಸ್ ಏನಾಗ್ತಾ ಇದೆಯಪ್ಪ ಅಂದರೆ ದಿನದಿಂದ ದಿನಕ್ಕೆ ವಿರೋಧ ಪಕ್ಷಗಳಿಗೆ ಒಂದು ಆಹಾರ ಆಗ್ತಾ ಇದೆ. ಇದು ಕ್ಲಾರಿಟಿ ಮಾಡಬೇಕು. ಈಗಾಗಲೇ ಇವತ್ತು ಮೋದಿಯವರಾಗಿರ್ಬೋದು ಅಥವಾ ನಮ್ಮ ಆದಿತ್ಯನಾಥ್ ಯೋಗಿಯವರಾಗಿರ್ಬೋದು, ಇದರಿಂದಾಗಿ ಅವರಿಗೆ ಪಟ್ಟು ಬೀಳುವಂಥದ್ದು ಇದು. ಯಾಕಂದರೆ ಇಷ್ಟು ಈಗಾಗಲೇ ನೋಡ್ತಾ ಇದ್ದಾರೆ, ಭಕ್ತರ ಸಂಖ್ಯೆನೂ ಕಡಿಮೆ ಆಗ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ 2027 ಬಂತು, ಇನ್ನೇನು ಎಲ್ಲರಿಗೂ ಉತ್ತರ ಕೊಡುವಂಥ ಅನಿವಾರ್ಯತೆ ಮೋದಿಯವರಿಗೆ ಮತ್ತು ನಮ್ಮ ಏನಪ್ಪ ಅಂದರೆ ಯೋಗಿ ಆದಿತ್ಯನಾಥ್ ಅವರ ಮುಂದೆ ಬರೋದ್ರಿಂದಾಗಿ ಇದು ಸಹಜವಾಗಿ BJP ಸರ್ಕಾರವನ್ನು ಉರುಳಿಸುವ ಮಟ್ಟಿಗೆ ಬೆಳೆದು ನಿಲ್ತದನ ಅನ್ನುವಂಥದ್ದು. ಯಾಕಂದ್ರೆ ಈಗ ನಿಮಗೆ ಗೊತ್ತದ SIR ಮೂಲಕ, EVM ಮೂಲಕ, ಅದೇ ಕಾಲಕ್ಕೆ SIR ಮೂಲಕ ಅಂತ ಮತದಾರ ಪಟ್ಟಿ ಕಟ್ ಮಾಡೋದು, ತಮ್ಮ ಬೆಳಂದು ಕಟ್ ಮಾಡೋಂಥದ್ದು ನಡೀತದಂತ ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು. EVM ಮೂಲಕ ಸಹಿತ ಇಂಥ ಅನೇಕ ಘಟನೆಗಳು ನಡೆಯೋದನ್ನು ಗಮನಿಸಿದಾಗ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಇನ್ನೊಂದು ಈಗ ಹೇಳ್ತಾ ಇದ್ದೀನಿ ನಿಮಗೆ, ಈಗ ಡಿಲಿಮಿಟೇಷನ್ ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅದು ಇನ್ನೊಂದು ಅದರಲ್ಲಿ ಚರ್ಚೆ ಮಾಡಿದ್ರೆ ಆಯಿತು. ಬಟ್ ಇಲ್ಲಿ ಏನೈತಪ್ಪ ಅಂತಂದ್ರೆ ಇವೆಲ್ಲ ಮೂಲಕ ನಾವು ಗೆಲ್ಲಬಲ್ಲಿವು ಅನ್ನೋದು ವಿಚಾರ ಮಾಡೋದ್ರೊಳಗೆ ಒಂದು ಮಾತು ಜ್ಞಾಪಕದಲ್ಲಿ ಇಡಬೇಕಾಗ್ತದೆ. ಮೋದಿಯವರಾಗಲಿ, ನಮ್ಮ ಆದಿತ್ಯನಾಥ್ ಆಗಲಿ, ಯೋಗಿ ಆದಿತ್ಯನಾಥ್ ಆಗಲಿ, ಏನಂದ್ರೆ ಜನನ ಇಡೀ ಜನ ಸಿಡಿದಿದ್ರೆ SIR ಏನು ಮಾಡ್ಬೋದು ರೀ, ಭಾಳ ಅದ್ರ ಮ್ಯಾಕ್ಸಿಮಮ್ ಒಂದು 7 ಅಥವಾ 5 ಅಥವಾ 7% ಮತಗಳನ್ನು ಕಡಿಮೆ ಮಾಡ್ಬೋದು, ಅಷ್ಟಲ್ಲಿ ಹೆಲ್ಪ್ ಆಗ್ಬೋದು. ಅದು ಇಡೀ ಜನರ ಮನಸ್ಸನ್ನು ಚೇಂಜ್ ಮಾಡೋದಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ SIR ಕೇರಳದಲ್ಲೂ ಆಯಿತು, SIR ತಮಿಳುನಾಡಿನಲ್ಲೂ ಆಯಿತು. ಆದರೂ ಸಹಿತ ಅಲ್ಲಿ ವಿರೋಧ ಪಕ್ಷಗಳು ಗೆದ್ದು ಬಂದಿದ್ದಾವೆ ಅನ್ನೋದನ್ನು ಇಲ್ಲಿ ನಾನು ನೆನಪಿಟ್ಕೊಂಡು ನಾವು ಹೇಳಬೇಕಾಗ್ತದೆ. ಬರೀ SIR ಮಾಡಿದ್ವಿ ನಾವು, ಅದ್ರ ಜೊತೆ ಈ ನಮ್ಮ EVM ನಂಬರ್ ಅದಾವ ಅಂತಂದ್ರೂ ಸಹಿತ ಇಡೀ ಸಮುದಾಯ ಎದ್ದು ನಿಂತಂದ್ರೆ ಹೌದಪ್ಪ, ಇದು